ಯಾಕ್ಲತಿಪ್ಪ ಏನಾಯ್ತಲ್ಲ ಹಿಂಗೆ ಒಬ್ಬನೇ ನಿಂತ್ಕೊಂಡಿದ್ಜ ಬಲು ಯೋಚನೆ ಮಾಡ್ತಿದ್ಯಪ್ಪ ಯಾಕೆ? ಏನು ಇಲ್ಲ ಸೂರಣ್ಣ, ಹಿಂಗೆ ಸುಮ್ಮನೆ ನಿಂತ್ಕೊಂಡೆ ಅತ್ತ. ಯಾಕ್ಲತಿಪ್ಪಣ್ಣ ಒಂಥರ ಸಪ್ಪಗಿಜ್ಜ ಮಕ್ಕಳು ಯಾಕೆ ಹಂಗೆ ದದರ್ಸ್ಕೊಂಡೈತೆ ಯಾಕೆ ಏನಾಯ್ತು ಹೇಳ? ಅಯ್ಯೋ ಏನು ಹೇಳಿ ಸೂರಣ್ಣ, ಯಾಕೋ ಇತ್ತೀಚೆಗೆ ದರಿದ್ರ ನೆತ್ತಿ ಮೇಲೆ ಕುತ್ಕೊಂಡೈತೆ. ಅಂಥದ್ದೇನಾತ್ಲತಿಪ್ಪ? ಹೋಗೋಣ ಅತ್ತ, ಮನೆ ಜೀವನ ನಡೆಸೋಕ್ಕೆ ಕಷ್ಟಕ್ಕೆ ಬಂದದ್ ಕಾರಣ. ಏನು ಮಾಡೋಣ, ಕೈಯಾಗ ದುಡ್ಡಿಲ್ಲ, ದುಡ್ಡುಗಳು ಆಡ್ತಾ ಇಲ್ಲ, ಏನು ಕೆಲಸ ಮಾಡಿರೋ ಆಗ್ತಾ ಇಲ್ಲ. ಆಗಲ್ಲ ಮೊನ್ನೆನೇ ಹೇಳಿ ಸೀಮೆ ಸತಕ ಬಂದೆ ಹಾಲಿನ ಬಟವಾಡಿ ಆಗ್ತಾ ಇಲ್ವೇ? ಅಯ್ಯೋ ಅದ್ರ ಕತೆ ಯಾಕೆ ಕೇಳ್ಚ ಬೀಳೋಣ ಅತ್ತ. ಯಾಕತಿಪ್ಪಣ್ಣ ಹಾಲಿನ ರೇಟ್ ಬೀಳ್ತಾ ಇಲ್ವಾ? ಗನ್ಮದ್ದಂಗೆ ಎಲ್ಲ ಸಹ ಕಟ್ಕೊಂಡಿದ್ದ ಜೀವನ ಮಾಡೋಕ್ಕೆ ಈಗ ಯೋಚನೆ ಮಾಡ್ಬೇಕು ನೀನು. ಎಷ್ಟು ಬೀಳ್ತೈತೆ ಹಾಲಿನ ರೇಟು? ಅಣ್ಣ ಹಾಲಿನ ರೇಟ್ ಏನೋ ಬೀಳ್ತತೆ 35 ರೂಪಾಯಿ. ಆದರೆ ಏನು ಮಾಡ್ಸೋಣ, ಹೊಸ ತಂದ್ಬಿಟ್ಟೆ, ನ್ಯಾಯವಾದ ಹೊಸ ಸಿಗ್ಲಿಲ್ಲ, ಟೋಪಿ ಹಾಕ್ಬಿಟ್ರು. ಯಾಕಲ ಎಷ್ಟೆಷ್ಟು ಕರಿತಾವಲ್ಲ ಹಾಲು ಇವಾಗ? ಅಣ್ಣ 10, 12 ಬರ್ತತಿ ಅಂತ ಕೊಟ್ಟ ಕಾರಣ ಇಲ್ಲಿ ಕರ್ಕೊಬಂದು ನೋಡಿರಿ ಬರೀ 5 ಲೀಟ್ರ್ 6 ಲೀಟ್ರಿಗೆ ಬಂದ್ಬಿಟ್ಟೈತೆ. ಏನು ಮಾಡೋಣ? ವಾಪಸ್ ಹಾಕೋದಲ್ವೇನ್ಲ, ವಾಪಸ್ ಬಿಟ್ಟು ಬರುತ್ತಾನೆ. ಇಲ್ಲಣ್ಣ 8 ತಿಂಗಳು ಗಬ್ಬ ಇದ್ದಾಗ ತಂದ್ಬಿಟ್ಟಿದ್ದೆ, 12 ಲೀಟ್ರ್ ಕರಿತತಿ ಅಂತ ಕೊಟ್ಟ. ಇದ್ಮೇಲೆ ನೋಡಿರಿ ಹಿಂಗೆ ಆಗ್ಬಿಡ್ತು. ಈಗ ಹೆಂಗೆ ವಾಪಸ್ ಬಿಡ್ತೀಯಣ್ಣ? ಇನ್ನೊಂದು ತಗೊಬಂದೆ ಕಾರಣ, ಇನ್ನೊಂದು ಸಹ ಅದು ಕೆತ್ತಲು ಆಗೈತೆ. ಏನು ಮಾಡೋಣ, ನನ್ನ ಕರ್ಮ ಕಾರಣ. ಮತ್ತು 2ರಿಂದ ಎಷ್ಟು ಆಗ್ತಿದ್ದ ಹಾಲ? ಅಣ್ಣ 2ರಿಂದ 8, 10 ಹಂಗೆ ಆಗ್ತಿದ್ದೀನಿ ಕಾರಣ ಅಷ್ಟೇ. ಅದ್ರಾಗ ಇದು ಬೂಸಕ್ಕೆ ಸರಿ ಆಗತ್ತಣ್ಣ. 2 ಹಸಿಗೆ ಬೂಸ ಹುಲ್ಲು ಅದಕ್ಕೆ ಸರಿ ಆಗ್ತೈತೆ. ಮನೆ ಸಂಸಾರಕ್ಕೆ ಏನು ಮಾಡೋಣ ಅಮ್ಮಂಗೆ ಆಗೈತೆ. ನಮ್ಮ ಅಮ್ಮನ ಸಂಘದಾಗೆ 1 ಲಕ್ಷ ರೂಪಾಯಿ ತಗೊಂಡು ದನ ತಂದೆ ಕಾರಣ, ತಿಂಗಳ 6,6 ಸಾವಿರ ಕಟ್ಟಬೇಕು. ಏನು ಸಹಾಯನಣ್ಣ ನಾನು? ಅಲ್ಲ ಕಣಲ್ಲ, ತರುವಾಗ ನೀನು ಅಚ್ಚುಕಟ್ಟಾಗಿ ನೋಡ್ಕೊಂಡು ತರಲಿಲ್ವ ನೀನು? ಅವ್ರು ಏನು ಹೇಳ್ತಾ ಅದು ಕೂಗುಡ್ತಾರದಲ್ಲ, ದನ ತರಬೇಕಾದ್ರೆ ತಳ ತೊಟ್ಟು ಜಾತಿ ಎಲ್ಲ ನೋಡ್ಕೊಂಡು ತರಬೇಕಂಡ್ಲ. ಏನೋ ಹುಡುಗಾಟನೆ 10,000 20,000 ಲಕ್ಷ ಲಕ್ಷದ ಬಂಡವಾಳ ಹಾಕಿ ತಂದಿರ್ತೀಯ. ಹೋಗ್ಲಿ, ಯಾರನ್ನ ಕರ್ಕೊಂಡೋಗ್ತಾನೆ ಬುದ್ಧಿವಂತ್ರನ್ನ ಈಟ ಒಟ್ಟ ಗೊತ್ತಿರನ್ನ. ನಿನ್ನ ಪಾಡಿ ನೀನು 3ನೇಗೆ ಹೋಗಿ ತಗೊಬಂದ್ರೆ? ಅಯ್ಯೋ ಹೂನಣ್ಣ, ಎಡ್ಬೇಟ್ ಮಾಡ್ಕೊಬಿಟ್ಟೆ ನಾನು. ಆಗ ದಳ್ಳಾಳಿ ರಾಮಕೃಷ್ಣಪ್ಪಂಗೆ ಕರ್ಕೊಂಡೋದೆ, ಒಳ್ಳೆ ಕೊಡಿಸ್ತೀನಿ ಅಂದು ಹಿಂಗೆ ಮುಳುಗಿಸಾಕ್ತಕ್ಕಣ. ಏನು ಮಾಡೋಣ? ಲವ್, ನಿನ್ನ ಯಾರು ಬಾಯ ಕಿಸ್ತು ಉಗ್ಳರಿಲ್ವ ನಿನ್ನ? ಅಲ್ವಲ್ಲ, ಹೋಗಿ ಹೋಗಿ ಗೊತ್ತಿದ್ದು ನೀನೇ ಹೆಂಗೆ ಮಾಡ್ಕೊಂಡ್ರಿ ಹೆಂಗಲ್ಲ? ದಳ್ಳಾಳೆ ಕರ್ಕೊಂಡೋದ್ರೆ ನಿನಗೆ ಒಳ್ಳೆ ದನ ಕೊಡಿಸ್ತಾರೇನೋ ಅಪಾಯ? ಹೇಳಲ್ಲ. ಅವ್ರಿಗೆ ಕಮಿಷನ್ಗೆ ಕೆಟ್ಟಿರೋ ದನನೂ ಚೆನ್ನಾಗಿದೆ ಅಂತ ಹೇಳಿ ಮಾರಿಸ್ತಾರೆ ಅವರು. ನಾನಿಂಥ ಮೋಸ ಹೋಗಿದ್ದೀನಿ ಗೊತ್ತೇನೋ ದನ ತರ ಹೋಗೋದಾಗ. ನಾನು ಯಾವನ್ನೂ ಕರ್ಕೊಂಡೋಗಲ್ಲ, ಸೀತಾ ನಾನೇ ಹೋಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡು ದನ ತರ್ತೀನಿ. ನಾನು ಯಾರನ್ನೂ ಕರ್ಕೊಂಡೋಗಲ್ಲ. ನಾನು ಈದಿರೋ ದನನೇ ಜಾಸ್ತಿ ತರೋದು. ಈದಿರಿಗೆ ಕರೆದಿ ಚೆಕ್ ಮಾಡೇ ತರೋದು ನಾನು. ನೋಡಿ ಹಿಂಗೆ ಪುಸಕ್ಕನ್ ಆತ್ರ ಬಿತ್ಕೊಂಡು ದನ ತಗೊಬಂದ್ರೆ ಹಿಂಗೆ ಆಗೋದು. ಇವಾಗ ಯಾರಿಗೆ ಕ್ಲಾಸು? ನಿನಗೆ ತಾನೆ. ಕಾರಣ ನಾನು ಏನು ಮಾಡೋಣ, ಮಣ್ಣು ತುಂಬ ಕೆಲಸ ಮಾಡ್ಕೊಬಿಟ್ಟೆ, ಎಡಬೇದ್ ಬಿದ್ದುಬಿಟ್ಟೆ ಕಾರಣ. ಹೂಣ, ಈಗ 6ನೇ ತಾರೀಕು ಸಂಘಕ್ಕೆ ದುಡ್ಡು ಕಟ್ಟಬೇಕು. ಏನು ಮಾಡೋಣ? ಆಗಿರೋ ಬಿಲ್ಲಿಯು 4 ಮೂಟೆ ಬೂಸಕ್ಕೂ ಹುಲ್ಲಿಗೂ ಸರಿಯಾಗೈತಣ್ಣ. ಹೆಂಗೆ ಸಹಾಯ ನಮ್ಮದು ಗೊತ್ತಾಗ್ತಿಲ್ಲ. ಈಗ ಆ ನ್ಯಾಯವಾದವು ದನ ಕಟ್ಕೊಂಬ್ಲಿಲ್ಲ ಅಂದರೆ ನಮ್ಮ ರೈತರುಗಳು ಹಿಂಗೆ ಕಣ ಹಾಳಾಗೋಗೋದು. ಕಟ್ಕೊಂತೀವಿ, ನ್ಯಾಯವಾಗಿ ಚೆನ್ನಾಗಿರೋ ಕಟ್ಕೋಬೇಕು ನೋಡ್ಕೊಂಡು. ಅಣ್ಣ ಏನಾನ ಒಂದು 6,000 ದುಡ್ಡಿತ್ತೆ, ಮುಂದಿನ ತಿಂಗಳು ಯಾವ್ದಾನ ನೋಡ್ಕೊಂಡು ಕೊಡ್ತೀನಿ ಕಣಣ್ಣ. ಮೊದಲೇ ಹೆಂಗುಸ್ರು ಸಂಘದಾಗ ದುಡ್ಡು ಕಟ್ಟಲಿಲ್ಲ ಅಂದರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಏನು ಮಾಡೋಣ? ನಮ್ಮ ಅಮ್ಮನೂ ಬೈದು ಇಕ್ತಾಳೆ. ಎಷ್ಟಲ ಕಟ್ಟಬೇಕು? 6,000 ಕಣಣ್ಣ. ಸರಿ ಆಯ್ತು ಹೇಳು, ಕೊಡ್ತೀನಿ. ಆದರೆ ನನಗೆ ಮುಂದಿನ ತಿಂಗಳು ನೀನು ಕೊಡ್ಬೇಕು ನನಗೆ. ಅಣ್ಣ ಕೊಡ್ತೀನಿ ಕಣಣ್ಣ, ಮುಂದಿನ ತಿಂಗಳು ಮಿಸ್ ಮಾಡಲ್ಲ, ಕೊಡ್ತೀನಿ ಕಣಣ್ಣ. ಸರಿ ಆಯಿತು, ಬೈಗಿನ ಹೊತ್ನಾಗ ಬಂದಾಗ ಇಸ್ಕೊಂಡೋಗು. ಸರಿ ಅಣ್ಣ ಆಯ್ತಣ್ಣ. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಕಣಣ್ಣ. ಮತ್ತೆ ಇವಾಗ ಮುಂದಕ್ಕೆ ಏನು ಮಾಡೋಣ ಅನ್ಕೊಂಡಿದ್ಯಾ? ಏನು ಮಾಡೋಣ ಒಂದು ಗೊತ್ತಾಗ್ತಾ ಇಲ್ಲ. ದನ ಮಾರಕ್ಕಾಗ್ತಿಲ್ಲ, ಇಕ್ಕಮಕ್ಕಾಗ್ತಿಲ್ಲ. ಏನು ನನಗಂತೂ ಸಾಕಾಗೈತೆ, ಹೋಗೋಣ ಅಂತ. ಅಲ್ವಲ್ಲ ತಿಪ್ಪ, ನನಗೊಂದು ಮಾತು ಹೇಳಿದ್ರೆ ಒಳ್ಳೆ ಹಸ ಕೊಡಿಸ್ತಿದ್ನಲ್ಲ. ಊನಣ್ಣ, ಯಾರನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಆ ದಳ್ಳಾಳಿದ ಮಾತು ಕೇಳಿ ಕೆಟ್ಟೋಗ್ಬಿಟ್ಟ ಕಣಣ್ಣ, ಕೆಡಿಸ್ಬಿಟ್ಟ ನನ್ನ. ನಡಿ ನೋಡೋಣ ಹಸ್ಗಳು ಹೆಂಗೈದು, ನಡಿ ನೋಡೋಣ. ನೋಡಿ ಏನೋ ಒಂದು ಮಾಡೋದು, ನಡಿ ಮಾಡ್ಕೊಡ್ತೀನಿ. ಈಗ ಏನು ಮಾಡೋಕ್ಕಾಗ್ತದೆ ಸೂರಣ್ಣ? ತಂದ್ಬಿಟ್ಟಿದ್ದೀನಿ, ತಿರ್ಗಾ 7 ಕೊಡ್ಸಿ ತುಂಬ ಆಗತಕ್ಕ, ತಿರ್ಗಾ ಅವ್ನು ಇಕ್ಕಬೇಕಣ್ಣ. ಮಾರಕ್ಕಾಗಲ್ಲ, ಮಾರ್ರೆ ಕೈ ಬಿಟ್ಟು ಹೋಗುತ್ತಣ್ಣ, ದುಡ್ಡು ಸಿಗಲ್ಲ. ಆಯ್ತು ನಡಿಯಲ್ಲ, ನಡಿ ಹೋಗೋದು ನೋಡ್ಕೊಬರ, ನಡಿ ಬಾ. ಇದೇನ್ಲ ತಿಪ್ಪ ಹಸ? ಅಣ್ಣ ಇದೇ ಕಾರಣ, 10 ಲೀಟ್ರ್ ಕರಿತೈತೆ ಅಂದ, ಬರೀ 5 ಬತ್ತಾಯ್ತು ಕಾರಣ. ನಿನ್ ಪಾಸ್ಕುಲ ಹೋಗಾಸ್ಕೆ ಅಲ್ವಲ್ಲ ತಿಪ್ಪ. ಇಷ್ಟು ವರ್ಷ ದನ ಕಟ್ಟಿದ್ಯಾ, ಎಂತ ತರಬೇಕು ಏನಂಬುದು ಗೊತ್ತಿಲ್ವಲ್ಲ ನಿಂಗೆ? ಅಲ್ಲ, ದನಗೆ ಹಾಲಿನ ನರನೇ ಇಲ್ವಲ್ಲೋ, ನರನೇ ಕಾಮಲ್ಲ, ಹೋಗಂತ ತಂದಿದ್ಯಾ? ಇಲ್ಲ ಕಣ್ ಸೂರಣ್ಣ, ನಾನು ಕೇಳಿದೆ, ಅದು ಹಾಲಿನ ಒಳ್ನರ ಅಂತೆ. ಒಳ್ನರ ಒಲ್ಗೆತ್ಲು ಚೆನ್ನಾಗಿ ಹಾಲು ಬರ್ತವೆ ಅಂತ ಕಾರಣ. ಹಾಲಿನ ನರ ಎಲ್ಲ ಒಳಗಿರ್ತದೆ ಅಲ್ಲ, ಹೊರಗೆ ಕಾಮ್ದತ್ ಕಣ ಹಾಲಿನ ನರಲ್ಲಿ. ಅಂತ ಜಾತಿ ಹಸ ಏನಲ್ಲ ಕಣಲ್ಲ. ಎಷ್ಟು ಕೊಟ್ಲ ಇದಕ್ಕೆ? ಅಣ್ಣ 85,000 ಆತಣ್ಣ. ಹೋಗೆಲ್ಲ ಜಂಡ್ಮೈ ಆಯ ನಿಮ್ಮ ಅಜ್ಜಿ.
ಇದಕ್ಕೆ ಹೆಂಗೆ ಕೊಟ್ಟಿರತ್ತಿಪ್ಪ 85,000? ಈ ಹಸಿ ನಾಣೆ ಬರ ಏನು 55 ಸಾವಿರ ರೂಪಾಯಿ ಅಷ್ಟೇ ಕಣ್ಲಾ. ದಳ್ಳಾಳನ್ ಯಾಮಾರಿಸ್ಬಿಟ್ಟ ಕಾರಣ ಅಷ್ಟು ಕರಿತೈತೆ ಇಷ್ಟು ಕರಿತೈತೆ ಹಂಗೈತೆ ಹಿಂಗೈತೆ ಅಂತ ಯಾಮಾರಿಸ್ಬಿಟ್ಟ. ದಳ್ಳಾಳಿಯರು ಇರೋದು ಯಾಮಾರ್ಸಕ್ಕೆ, ರೈತರು ಇರೋದು ಮೋಸ ಹೋಗಕ್ಕೆ ಕಣವು. ಅಂತ ಕೆಚ್ಚಾಗೂ ಏನು ಹಸ ಇಲ್ಲ. ನೀನು ಹೋಗಿ ಹೋಗಿ ಇದಕ್ಕೆ ಯಾಕೆಲ್ಲ ಕೊಟ್ಟೆ 85,000? ಅಲ್ಲ ನಿನಗನ ಜ್ಞಾನ ಬೇಡವೆ? ಇದು ಎಷ್ಟು ಕರಿತೈತೆ, ಏನು ಕತೆ, ಎಷ್ಟು ಇಕ್ಬೋದು ಅಂಬೋದನ್ನ ಅಂದಾಜು ಬೇಡವೆ ನಿನಗೆ? ಅಯ್ಯೋ ಗೊತ್ತಾಗ್ಲಿಲ್ಲ ಕಾರಣ ಫಸ್ಟ್ ಟೈಮ್ ಯಾಮಾರ್ಬಿಟ್ಟೆ ನಾನು. ಎಲ್ಲ ಇನ್ನೊಂದು ದನ ಎಲ್ಲ ತೋರಿಸು. ಈಗ ಆ ಕಡೆ ಕಟ್ಟಾಕಿದ್ದೀರಣ್ಣ ಚಪ್ರದಡಿಗೆ. ನೋಡಿ ಅದಿನ್ನೆಷ್ಟು ಹಸ್ನಾಗೈತೆ ನೋಡೋಣ ನೋಡಿ. ಈಗ ಅಣ್ಣ ಇದೇ ಹಸ. ಇದೇನೋ ಪರವಾಗಿಲ್ಲಪ್ಪ, ಒಂಚೂರು ಜಾತಿ ಐತಿ ಹಸ. ಇದೇನಾಗೈತೆ ಹಸ? ಅಣ್ಣ ಇದೇ ಕಾರಣ ಕೆತ್ಲು ಆಗೈತೆ, ಒಂದು ತೊಟ್ನಾಗ ಆಲೆ ಬರಲ್ಲ. ಇಲ್ಲಿಗೆ ಬಂದ್ಮೇಲೆ ಆತೋ ಅಲ್ಲಿದ್ದಾಗಲೇ ಆಗಿತ್ತು? ಅದು ಹೆಂಗೋ ಕಾರಣ ಗೊತ್ತಿಲ್ಲ. ಒಟ್ಟಿಗೆ ಇಲ್ಲಿ ಈದಾಗ್ಲಿಂದ ಗಡ್ಸಿತ್ತು, ಐಸೆಲ್ಲ ತಿಕ್ತೆ ಇದ್ಮೇಲೆ ಒಂಚೂರು ಕೆತ್ಲು ಲೂಸ್ ಆಯ್ತು, ಆಮೇಲೆ ಯಾಕೋ ಆಲೆ ಬರ್ದಂಗೆ ಅದು ಒಂದೊಂದು ಈಸಿಸ್ ಬತ್ತವಣ. ಓ ಇದೆಲ್ಲೋ ಗಬ್ಬದಾಗೆ ಕೆತ್ಲುವ ಬಾಗೈತೆ ಹೇಳು. ಅವಾಗಲೇ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಸರಿಯಾಗದು. ನೋಡಿ ತೊಟ್ಟೆ ಓದ್ತಾ ಒಂದು. ಇಲ್ಲ ಅಣ್ಣ ಪೂರ್ತಿ ಏನು ನಿಂತಿಲ್ಲ, ಬತ್ತವೆ ಒಂದೊಂದು ಈಸಿಸ್ ಬತ್ತವೆ, ಜಾಸ್ತಿ ಬರಲ್ಲ. ಹೋಗ್ಲಿ ಇವಾಗ ನಾನು ಡಾಕ್ಟರ್ನ ಕರೆಸಿ ಟ್ಯೂಬ್ಗೆ ಬೇರೆ ಹಾಕಿಸ್ತಾ. ಹ್ಞೂ ಅಣ್ಣ ಟ್ಯೂಬ್ ಹಾಕಿದ್ದೀನಿ, ನೆನ್ನೆ ಇವತ್ತು ಹಾಕಿದ್ದೀನಿ. ಇವತ್ತು ನಾಳೆಗೂ ಇನ್ನೂ 2 ದಿವಸ ಹಾಕಕ್ಕೆ ಕೇಳವ್ರೆ, ಅದು ಹಾಕ್ತೀನಿ. ಪರವಾಗಿಲ್ಲ, ಒಂಚೂರಂಗೆ ಗೆಡ್ಡೆ ಎಲ್ಲ ಕರಗ್ತೈತಿ. ಏನು ದಡ್ ನನ್ನ ಮಗನಲ್ಲ ತಿಪ್ಪತ್ತ. ಹೋಗಿ ಹೋಗಿ ನೀನತ್ತ ನಾನು ಏನು ಅನ್ಬೇಕೋ ಗೊತ್ತಾಗ್ತಿಲ್ಲ. ಇದಕ್ಕೆ ಎಷ್ಟು ಕೊಟ್ಲಾ? ಅಣ್ಣ 1,15,000 ಆತಣ. ಅಯ್ಯೋ ನಿನ್ನ ಮತಿ ಮನ್ಯಾಳ ಹೋಗಲಿ. 1,15,000 ಕೊಟ್ಟೆ ಅಲ್ಲ ಈ ಹಸಿಗೆ. ಎಷ್ಟಲ್ಲಾಗೈತು ಅಣ್ಣ? ಇವಾಗ 6 ಎಷ್ಟೆಷ್ಟು ಬರ್ತಾವ ಹಾಲು ಇವಾಗ? ಇವಾಗ 3 ತೊಟ್ಟಿಂದ ಸೇರಿ ಒಂದು 6 ಲೀಟ್ರ್ 7 ಲೀಟ್ರ್ ಬತ್ತಾವ ಕಾರಣ. ಏನೋ ಚೆನ್ನಾಗೈತಿದು 6 ಪಡ್ಡೆ ಚೆನ್ನಾಗೈತೆ. ಅದೇ ತೊಟ್ಟೊಂದು ಹೋಗ್ಲಿಲ್ಲ ಅಂದರೆ ಬೇಕಾದ್ರೆ ಇದನ್ನು ರೆಡಿ ಮಾಡ್ಕೊಂಡಿದ್ರೆ ಸ್ವಲ್ಪ ಮೇವು ಸ್ವಲ್ಪ ಬೂಸ್ತಾಗ ಪಿಕಪ್ ಮಾಡ್ಕೊಂಡಿದ್ರೆ 10 ಲೀಟ್ರ್ ಕರಿತದೆ ಹೊಸ. ಇದು ಏನು ಮಾಡ್ತಾರೆ, ತೊಟ್ಟೆ ಹೋಗೈತೆ ಅಲ್ಲ ಲವ್. ಹ್ಞೂ ಸೂರಣ್ಣ, ನನ್ನ ಗ್ರಾಚಾರ ಏನು ಮಾಡೋಣ, 10 ಸಾಯಕ್ಕಾಗದೆ 20 ಸಾಯಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅಲ್ವಲ್ಲೋ ಏನಿಲ್ಲ ತಿಪ್ಪಲ್ಲ. ಒಂದು ಮಾತು ಹೇಳಿದ್ರೆ ಒಳ್ಳೆ ಪಂಜಾಬ್ ಬ್ರೀಡ್ ಕೊಡಿಸಿದ್ನಲ್ಲೋ. ಒಂದು ದಿವಸಕ್ಕೆ 12 ಲೀಟ್ರ್ ಹಾಲು ಬರೋವು, ಏನೋ 1 ಲಕ್ಷ ಚಿಲ್ಲರೆ ಅವು, 1 ಲಕ್ಷ ಚಿಲ್ಲರೆ ಆಗವು. ಆರಾಮಾಗಿ 2 ದನ ಕಟ್ಕೊಂಡಿದ್ರೆ ಸಾಕಾಗೋದಿಲ್ಲಲ್ಲೋ ನೀನಲ್ಲೋ. ಏನಿಲ್ಲ ತಿಪ್ಪ ಹಿಂಗೆ ಮಾಡ್ಕೊಂಡೆ. ಒಳ್ಳೆ ಬ್ರೀಡ್ ಹಸ ಕಟ್ಕೊಂಡ್ರೆ 40ರಿಂದ 50 ಲೀಟ್ರ್ ಹಾಲು ಹಾಕ್ಚೆ ಒಂದು ದಿನಕ್ಕೆ. 4 ಹಸ ಕಟ್ಕೊಂಬೋದು ಒಂದೇ, ಅವು 2 ಹಸ ಕಟ್ಕೊಂಬೋದು ಒಂದೇ. 2 ಹಸದಿಂದ 40ರಿಂದ 50 ಲೀಟ್ರ್ ಒಂದು ದಿವಸಕ್ಕೆ ಹಾಲು ಹಾಕ್ತೆ ಕಣ ನೀನಲ್ಲೋ. ಒಳ್ಳೆ ಬ್ರೀಡ್ ಕಟ್ಟಬೇಕು. ಇನ್ನೇನು ಅದೇ ಹುಲ್ಲು, ಅದೇ ನೀರು, ಅದೇ ಬೂಸ, ಅದೇ ಮೇಂಟೆನೆನ್ಸು. ಅದು ಅದಕ್ಕೂ ಸಗಣಿ ಹಾಕ್ಬೇಕು, ಇದಕ್ಕೂ ಸಗಣಿ ಹಾಕಬೇಕು. ಅದಕ್ಕೂ ಹುಲ್ಲು ಹಾಕ್ಬೇಕು, ಇದಕ್ಕೂ ಹುಲ್ಲು ಹಾಕ್ಬೇಕು. ಅದಕ್ಕೂ ಬೂಸ, ಇದಕ್ಕೂ ಬೂಸ. ಏನೋ ಒಂದು ಬಟ್ಲು ಜಾಸ್ತಿ ಬೂಸ ತಿಂತದೆ ಅದು. ಆದರೆ ಹಾಲು ಇಳುವರಿ, ಒಳ್ಳೆ ಇಳುವರಿ ಬರ್ತಾವೆ ಹಾಲು. ಅಂಥವು ತರಬೇಕು ಹಸ್ಗಳು. ಏನು ಮಾಡೋಣ, ತರೋದು ತಂದುಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ. 1 ವರ್ಷ ತೈಕೊಂಡು 1 ವರ್ಷ ಆದಮೇಲೆ ಬೇಕಾದ್ರೆ ತುಂಬ ಆದ್ಮೇಲೆ ಮಾರಬೇಕು. ಈಗ ಅಲ್ಲಿವರೆಗೂ ನಿನ್ನ ಪರಿಸ್ಥಿತಿ ಏನಪ್ಪ? ಒಂದು ಕೆಲಸ ಮಾಡು, ಹೋದಷ್ಟು ಹೋಗ್ಬಿಟ್ಲಿ ಹಸ್ಗಳೆಲ್ಲ 2 ಮಾರಾಕ್ಬಿಡು. ಒಳ್ಳೆ ಬ್ರೀಡ್ ಕೊಡಿಸ್ತೀನಿ. ನೀನು ಮಾಡಿರೋ ಸಾಲ ಇಲ್ಲ ಎಲ್ಲ 1 ವರ್ಷದೊಳಗೆ ತೀರಿಸ್ಬೋದು ನೀನು. ಅಣ್ಣ ಇವನು ಮಾರಿದ್ರೆ ಇವಾಗ ಅರ್ಧ ರೇಟ್ಗೂ ತಮ್ಮಲಕ್ಕ ಅಣ್ಣ. ತಿರ್ಗಾ ಹಸ್ಗಳು ತರಬೇಕಂದ್ರೆ ತಿರ್ಗಾ ದುಡ್ಡು ಎದುರಾಕ್ಬೇಕು, ಏನು ಮಾಡೋಣ? ಇವ್ನು ಕಟ್ಕೊಂಡ ಬದಲು ಆ ಪಂಜಾಬ್ ಬ್ರೀಡ್ ಹಸ 2 ಕಟ್ಕೊಂಡ್ರೆ ಸಾಕು. ತಿಂಗ್ಳಿಗೆ 50,000 ಹಾಲಿನ ಬಟ್ಟವಾಡಿ ಆಗ್ತೈತೆ. ತಿಂಗ್ಳಿಗೆ 50,000 ಬಂದರೆ 20,000 ಬೂಸಕ್ಕೆ ಹೋಗ್ಡಾಳು. ತಿಂಗಳ 30,000 ಉಳಿತೈತೆ. ಇನ್ನು 7,000 ಆಯಿತು ತೀರ್ಸಾಕ್ಬೋದು. ಹೂಣ್ಣ ಇದು ಹೆಂಗೋ ಚೆನ್ನಾಗೈತೆ, ಆದರೆ ದುಡ್ಡೇ ಇಲ್ಲ ಕಾರಣ. ನೋಡ ನೀರು ನಮ್ಮ ಮನೆಯೊಬ್ಬಳನ್ನ ಒಂದ್ಸಲ ಕೇಳ್ತೀನಿ ಏನಂತಾಳೆ. ತಲೆ ಕೆಡಿಸ್ಕೊಬೇಡ, ಆಗಿದ್ದಾಗೈತೆ. ಬಾ ಗಂಗಮ್ಮಂತ ನಾನು ಮಾತಾಡ್ತೀನಿ ಬಾ. ಹಂಗೆ ಅವನು ಯಾವೊಂದು ದಳ್ಳಾಳಿಪ್ಪ ಮಾಡಿಸಿದ್ದು ನಿನಗೆ ಕೊಡ್ಸಿದ್ದಾನ, ಅವ್ನ ನಂಬರ್ ಕೊಡಿ ಹೇಳ್ತೀನಿ. ಅಣ್ಣ ನಂಬರು ಅಲ್ಲೇ ಐತೆ ಕಾರಣ, ಮಂತ ಕೊಡ್ತೀನಿ ಬಾ. ಎಷ್ಟೇ ಆಗಲಿ ರೈತರಿಗೆ ಇಂಥ ಮೋಸ ಮಾಡಬೇಡ್ದು ಹೇಳತ್ತಲ್ಲಿ. ನೀನು ನೋಡಿದ್ರೆ ನನಗೆ ಹೊಟ್ಟೆ ಹತ್ಕೊಂಡು ಉರಿತೈತತ್ತ. ಏನೋ ದುಡ್ಡಿರೋನಾದ್ರೆ ಬಿಡು, ಎಲ್ಲ ಕಳ್ದೇನತ್ತ, ಹೋದ್ರೆ ಹೋಗ್ಲಿ ಅನ್ಬೋದು. ನಿನ್ನಂತ ಬಡವಾಗಿ ಹಿಂಗೆ ಮಾಡಿದ್ರೆ ಅವನು ಏನು ಮಾಡ್ತಾನೆ ಅವನು? ನನ್ನ ಮಗನ ದಳ್ಳಾಳಿ ನಂಬರ್ ಕೊಡ್ಬೇಕು, ಗ್ರಾಚಾರ ಬಿಡಿಸ್ತೀನಿ. ಏನು ತಲೆ ಕೆಡಿಸ್ಕೊಡತ್ತಿಪ್ಪ, ಆರಾಮಾಗಿರು, ಟೆನ್ಷನ್ ಏನು ತಗೋಬೇಕು ಕೂಡ. ಅವ್ನು ದಳ್ಳಾಳಿ ಅಂತ ಮಾತಾಡಿ ಏನಾದ್ರು ಮಾಡಿ ಹೆಸ ಮಾರ್ಸಿಸಿ ಒಳ್ಳೆ ಹೆಸ ಕೊಡಿಸ್ತೀನಿ ಸುಮ್ಮನೆ. ಏನೋ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋಣ.